ಅಗದಿ ಕಡಿಮೆ ಎಣ್ಣೆ ಒಳಗ ಬಹಳ ಜಲ್ದಿ ಆಗುವಂಥ ಈ ಹೊಸ ಥರದ ಕರ್ರಂ ಕುರ್ರಂ ಅವಲಕ್ಕಿ ಸ್ನ್ಯಾಕ್ಸ್ ಒಂದ್ಸತಿ ಮಾಡ್ಕೊಂಡು ತಿನ್ರಿ. ಇದನ್ನ ನೀವು ಒಂದ್ಸತಿ ತಿಂದ್ರೆ ಸಾಕು ಮತ್ತ ತಿನ್ಬೇಕು ಅನಿಸ್ತೈತಿ, ಅಷ್ಟು ಅದ್ಭುತ ರುಚಿ ಆಕತಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗ ಸ್ವಾಗತ. ನಾನು ರಶ್ಮಿ. ಇದನ್ನ ತಯಾರ್ಸಕ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಂಗಿಲ್ಲ ಮತ್ತು ಬಹಳ ಕಡಿಮೆ ಎಣ್ಣೆ ಒಳಗ ತಯಾರಾಗೋದ್ರಿಂದ ಇದು ಆರೋಗ್ಯಕರನೂ ಐತಿ. ಸಣ್ಣವರು ದೊಡ್ಡವರು ವಯಸ್ಸಾದವರು ಎಲ್ಲರೂ ಅಗದಿ ಖುಷಿಯಿಂದ ಇದನ್ನ ತಿಂತಾರ. ಒಂದ್ಸತಿ ಇದನ್ನ ಅವ್ರಿಗೆ ಮಾಡಿಕೊಡ್ರಿ. ಜಾಸ್ತಿ ತಡ ಮಾಡೋದು ಬೇಡ. ಗರಿ ಗರಿ ಆಗಿರೋ ಈ ಹೊಸ ತರಹದ ಅವಲಕ್ಕಿ ಸ್ನ್ಯಾಕ್ಸ್ ರೆಸಿಪಿ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇದನ್ನ ತಯಾರ್ಸಕ ನಮ್ಗೆ ಇಲ್ಲಿ ಅವಲಕ್ಕಿ ಬೇಕಾಕ್ಕವು. ಇವನ್ನ ನಾನು 2 ಕಪ್ನಷ್ಟು ತೊಗೊಂಡೇನಿ. ನಾವು ನಾರ್ಮಲಿ ಮನ್ಯಾಗ ನಾಷ್ಟ ಮಾಡಕ್ಕೆ ಯೂಸ್ ಮಾಡ್ತೀವಿ ನೋಡ್ರಿ, ಅದ ಅವಲಕ್ಕಿ ಇದು. ಇದಕ್ಕೆ ಮೀಡಿಯಮ್ ಅವಲಕ್ಕಿನೂ ಅಂತಾರ. ಇವನ್ನ ನೀರು ಹಾಕಿ 1-2 ಸತಿ ಚಂದಾಗ ತೊಳೆದು ತಗೊಳ್ಳೋಣ. ಅಂದ್ರೆ ಇದ್ರಾಗ ಕಸ ಕಡ್ಡಿ ಏನಾರ ಇದ್ರ ಕ್ಲೀನ್ ಆಕತಿ. ಮನೆಗೆ ಯಾರು ಸಡನ್ ಆಗಿ ಗೆಸ್ಟ್ ಬಂದ್ರ ಏನಾರ ಸ್ನ್ಯಾಕ್ಸ್ ತಯಾರಿಸ್ಬೇಕಂದ್ರ ಈ ರೆಸಿಪಿ ಬಹಳ ಜಲ್ದಿ ಆಕತಿ. ನೋಡ್ರಿ, ಈ ರೀತಿ ಚಂದಾಗ ಅವಲಕ್ಕಿ ತೊಳೆದು ತಗೊಂಡ್ಮ್ಯಾಗ ಈಗ ಇದ್ರಾಗ ತೆಳ್ಳಗ ಉದ್ದಕ್ಕೆ ಕಟ್ ಮಾಡಿರೋ ಒಂದು ದೊಡ್ಡ ಉಳ್ಳಾಗಡ್ಡಿ ಹಾಕ್ರಿ. ನೀವು ಸಣ್ಣ ಉಳ್ಳಾಗಡ್ಡಿ ತಗೊಂಡ್ರ 2 ಉಳ್ಳಾಗಡ್ಡಿ ಹಾಕ್ರಿ. ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ರಿ. ನಾನಿಲ್ಲಿ ಒಂದು 3 ಹಸಿಮೆಣ್ಸಿನ್ಕಾಯಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಹಾಕಾಕತ್ತೇನಿ. ನೀವು ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಬಹುದು. ಸ್ವಲ್ಪ ಕರಿಬೇವು ಮತ್ತು ಬಹಳಷ್ಟು ಕೊತ್ತಂಬರಿ ಹಾಕ್ರಿ. 1 ಚಮಚೆ ಅಷ್ಟು ಅಜ್ವಾನ ಅಂದ್ರೆ ಓಂ ಕಾಳು. ಭಾಳ ಜನ ಅಜ್ವಾನ ಅಂದ್ರೆ ಏನಂತ ಕೇಳ್ತಿರ್ತೀರಿ. ಅಜ್ವಾನ ಅಂದ್ರೆ ಓಂ ಕಾಳು. ಇದಕ್ಕೆ ಇಂಗ್ಲೀಷ್ನ್ಯಾಗ ಕ್ಯಾರಮ್ ಸೀಡ್ಸ್ ಅಂತಾರೆ ನೋಡ್ರಿ, ಅದು. ಇದನ್ನ ಈ ರೀತಿ ಒಂದು ಸ್ವಲ್ಪ ತಿಕ್ಕಿನ ಹಾಕ್ರಿ. ಅಂದ್ರೆ ಇದ್ರ ಘಮ ಆ ಪದಾರ್ಥದ ಒಳಗೆ ಬಹಳ ಚಲೋ ಬರ್ತೈತಿ. ಅರ್ಧ ಚಮಚೆ ಅಷ್ಟು ಜೀರಿಗೆ ಹಾಕ್ರಿ. 1 ಕಪ್ನಷ್ಟು ಹಸಿ ಕೊಬ್ಬರಿ ಹಾಕಿ ಇದನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ಆಮ್ಯಾಗ ಅದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ತಗೊಂಡೇನಿ. ಹಸಿ ಕೊಬ್ಬರಿ ಮತ್ತು ಅವಲಕ್ಕಿ ಕಾಂಬಿನೇಷನ್ ಭಾಳ ರುಚಿ ಆಕತಿ. ನಮ್ಮ ಕಡೆ ಸೈಡೆಲ್ಲ ಅವಲಕ್ಕಿ ನಾಷ್ಟ ಮಾಡಿದಾಗ ಮ್ಯಾಗ ತುರ್ದಿರೋ ಕೊಬ್ಬರಿ ಹಾಕ್ಕೊಂಡು ತಿಂತಾರ, ಭಾಳ ರುಚಿ ಅನ್ನಿಸ್ತೈತಿ. ಸೊ ನೀವು ಬಿಸಿ ಬಿಸಿ ಅವಲಕ್ಕಿ ಮ್ಯಾಗ ಕೊಬ್ಬರಿ ಹಾಕ್ಕೊಂಡು ತಿಂದಿದ್ರ ಕಮೆಂಟ್ನ್ಯಾಗ ತಿಳಿಸ್ರಿ. ಅಥವಾ ಇನ್ನೂ ಆ ರೀತಿ ಕಾಂಬಿನೇಷನ್ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಟ್ರೈ ಮಾಡ್ರಿ, ಭಾಳ ರುಚಿ ಆಕತಿ. ಇದನ್ನೇನೈತೆ ನೋಡ್ರಿ, ಹಿಂಗೆ ಕ್ಯೂಚ್ತನ ಕಲಸ್ರಿ. ಅಂದ್ರೆ ಅವಲಕ್ಕಿ ಪೇಸ್ಟ್ ಆಕತಿ. ಮತ್ತು ಉಳ್ಳಾಗಡ್ಡಿನೂ ಏನದವು ನೋಡ್ರಿ, ಅವು ಚಂದಾಗ ಬಿಡಿ ಬಿಡಿ ಆಕ್ಕವು. ಈಗ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೊಂಡು ತಗೋರಿ. ಈಗ ಉಪ್ಪು ಹಾಕೋದ್ರಿಂದ ಉಳ್ಳಾಗಡ್ಡಿ ಏನೈತೆ ನೋಡ್ರಿ, ಅದು ನೀರು ಬಿಡ್ತೈತಿ. ಮುಂದೆ ಇದ ನೀರಾಗ ನಾವು ಹಿಟ್ಟು ಕಲಿಸ್ಕೊಂಡು ತಗೋಬೇಕು. ಇದ್ರಾಗ ಎಕ್ಸ್ಟ್ರಾ ನೀರು ಹಾಕಂಗಿಲ್ಲ. ನಾವು ಹಾಕಿದ ಉಪ್ಪು ಇದ್ರಾಗ ಚಂದಾಗ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಈಗ ಇದ್ರಾಗ 1 ಕಪ್ನಷ್ಟು ಕಡ್ಲಿ ಹಿಟ್ಟು ಹಾಕ್ರಿ. ಇದಕ್ಕೆ ಹಸಿ ಬ್ಯಾಳಿ ಹಿಟ್ಟುನು ಅಂತಾರ. ನಾವು ಬಜ್ಜಿ ಅದು ಮಾಡಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ, ಅದ ಹಿಟ್ಟಿದು. 1-2 ಚಮಚೆ ಅಷ್ಟು ಅಕ್ಕಿ ಹಿಟ್ಟು ಹಾಕಿ ಇದನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಪದಾರ್ಥ ಗರಿ ಗರಿ ಆಗಿ ಬರ್ತೈತಿ. ನಾವು ಇದ್ರಾಗ ಉಪ್ಪು ಹಾಕಿದ್ವಿ, ಅದರಿಂದ ಉಳ್ಳಾಗಡ್ಡಿ ನೀರು ಬಿಟ್ಟಿರ್ತೈತಿ. ಅದ ನೀರಾಗ ಈ ಹಿಟ್ಟು ಚಂದಾಗ ಬೈಂಡ್ ಆಕತಿ. ಇದ್ರಾಗ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ. ಮುಂಚೆ ಕಲಿಸುವಾಗ ಇದು ಬಹಳನ ಡ್ರೈ ಅನ್ನಿಸ್ತೈತಿ, ಹಂಗಂತ ಇದ್ರಾಗ ನೀರು ಹಾಕಬೇಡ್ರಿ. ನೀವು ಇದನ್ನು ಹೆಂಗೆ ಕಲಿಸ್ಕೊತ ಬರ್ತೀರಿ ನೋಡ್ರಿ, ಹಂಗೆ ಕ್ರಮೇಣ ಉಳ್ಳಾಗಡ್ಡಿ ಇಲ್ಲಿ ಇರುವಂಥ ಮಾಯ್ಶ್ಚರ್ನಿಂದ ಹಿಟ್ಟು ಬೈಂಡ್ ಹಾಕ್ಕೊಂತ ಮೆತ್ತಗೆ ಆಗ್ತಾ ಬರ್ತೈತಿ. ನೋಡ್ರಿ, ಈ ರೀತಿ ಇದು ಪೂರ್ತಿ ಬೈಂಡ್ ಆದ್ಮ್ಯಾಗ ಈಗ ಕೈಗೆ ಬೇಕಂದ್ರೆ ಒಂದು ಸ್ವಲ್ಪ ನೀರು ಇಲ್ಲಾಂದ್ರೆ ಎಣ್ಣೆ ಸವರ್ಕೊಂಡು ಇದ್ರಾಗಿನ ಸ್ವಲ್ಪ ಮಿಕ್ಸ್ಚರ್ ತೊಗೊಂಡು ನೋಡ್ರಿ ಹಿಂಗೆ 2 ಅಂಗೈ ನಡುವೆ ರೋಲ್ ಮಾಡಿ ಸಣ್ಣ ಉಂಡೆ ತಯಾರಿಸ್ರಿ. ಈ ರೀತಿ ಇದನ್ನು ತಯಾರಿಸ್ಬೋದು. ಅಥವಾ ನೀವು ಬೇಕಂದ್ರೆ ಇದಕ್ಕೆ ವಡಿ ಆಕಾರನೂ ಕೊಡ್ಬೋದು. ವಡಿ ಆಕಾರ ಕೊಟ್ಟು ಅದನ್ನು ಡೀಪ್ ಫ್ರೈ ಮಾಡ್ಬೋದು. ಆದರೆ ಇವತ್ತು ನಾವು ಇವನ್ನ ಡೀಪ್ ಫ್ರೈ ಮಾಡಾಕತ್ತಿಲ್ಲ, ಬಹಳ ಕಡಿಮೆ ಎಣ್ಣೆ ಒಳಗೆ ಇದನ್ನು ನಾವು ತಯಾರ್ಸಕತ್ತೀವಿ. ಅದಕ್ಕೆ ಈ ರೀತಿ ಸಣ್ಣ ಸಣ್ಣ ಉಂಡೆ ಆಕಾರ ಕೊಡ್ರಿ. ಇವನ್ನ ಈ ರೀತಿ ಸಣ್ಣ ಆಕಾರದಾಗನ ತಯಾರಿಸ್ರಿ. ಬಹಳ ದೊಡ್ಡ ಉಂಡೆ ಮಾಡಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಇದು ಹೊರಗಿನ ಸೈಡ್ ಕ್ರಿಸ್ಪಿ ಆಕತಿ, ಅದರ ಒಳಗೆ ಹಸಿ ಬಿಸಿ ಉಳಿಯೋ ಸಾಧ್ಯತೆ ಇರ್ತೈತಿ. ಅದಕ್ಕೆ ಈ ರೀತಿ ಒಂದು ಸ್ವಲ್ಪ ಸಣ್ಣ ಆಕಾರದಾಗನ ಎಲ್ಲ ಉಂಡೆ ತಯಾರಿಸಿ ತಗೊಳ್ಳೋಣ. ನೋಡ್ರಿ, ಇಲ್ಲಿ ನಾನು ಎಲ್ಲ ಉಂಡೆ ತಯಾರಿಸೇನಿ. ಈ ರೀತಿ ಇವನ್ನ ತಯಾರಿಸಿ ಇಟ್ಟು ನೀವು ಬೇಕಂದ್ರೆ ಇವನ್ನ ಸ್ಟೋರ್ ಮಾಡಿನೂ ಇಡ್ಬೋದು. ನಿಮ್ಗೆ ಬೇಕಾದಾಗ ಫ್ರೆಶ್ ಫ್ರೈ ಮಾಡ್ಕೊಂಡು ತಿನ್ರಿ ಅಥವಾ ಶಾಲೋ ಫ್ರೈ ಮಾಡ್ಕೊಂಡು ತಿನ್ಬಹುದು. ನೀವು ಇದಕ್ಕೆ ಟಿಕ್ಕಿ ಆಕಾರ ಕೊಟ್ಟು ಶಾಲೋ ಫ್ರೈನು ಮಾಡ್ಬೋದು. ಈಗ ಇವತ್ತು ನಾವು ಇವನ್ನ ಬಹಳ ಕಡಿಮೆ ಎಣ್ಣೆ ಒಳಗೆ ತಯಾರ್ಸಕತ್ತೀವಿ. ಅದರಿಂದ ನೋಡ್ರಿ, ಈ ರೀತಿ ಒಂದು ಪಡ್ಡಿ ನಂಚು ತಗೋರಿ. ನಾನಿಲ್ಲಿ ಅಗಾರೋ ಅಪ್ಪೆ ಪ್ಯಾನ್ ತಗೊಂಡೇನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಿ ನಾವು ತಯಾರಿಸಿರೋ ಉಂಡೆ ಇದ್ರ ಒಳಗೆ ನೋಡ್ರಿ ಈ ರೀತಿ ಇಡ್ರಿ. ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ನಾನಿಲ್ಲಿ ಕೆಬ್ಬಣದ ಹಂಚು ಯೂಸ್ ಮಾಡೀನಿ. ನೀವು ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡಿದ್ರೆ ಇಷ್ಟು ಎಣ್ಣೆ ಹಾಕೋ ಅವಶ್ಯಕತೆ ಬೀಳಂಗಿಲ್ಲ. ಅಗದಿ 0 ಆಯಿಲ್ ಒಳಗೆ ಈ ಸ್ನ್ಯಾಕ್ಸ್ ನೀವು ತಯಾರಿಸ್ಬೋದು.
ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗಿಟ್ಟು ಇವನ್ನ ಬೇಯಿಸ್ರಿ. ಇವು ಕೆಳಗಿನ ಸೈಡ್ ಒಂದು ಸ್ವಲ್ಪ ಬೆಂದವ್ ಅನಿಸಿದಾಗ ಇವನ್ನ ಸ್ವಲ್ಪ ನೋಡ್ರಿ ಈ ರೀತಿ ಹೊಳಸ್ರಿ. ಇದೇ ರೀತಿ ಎಲ್ಲ ಬಾಲ್ಸ್ನು ಹೊಳಸಿ ನಾವು ಇವನ್ನ ಈ ರೀತಿ ಹೊಳಸ್ತಾನ ಎಲ್ಲ ಸೈಡ್ನಿಂದ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಬೇಕು. ನೋಡ್ರಿ ಈ ರೀತಿ ಪರ್ಫೆಕ್ಟ್ ಬಹಳ ಕಡಿಮೆ ಎಣ್ಣೆ ಒಳಗೆ ಈ ಸ್ನ್ಯಾಕ್ಸ್ ರೆಡಿ ಐತಿ. ನಡುವಿನ ಸೈಡ್ ಇದು ಜಲ್ದಿ ಬೇಯ್ತೈತಿ. ನಡುವಿನ ಸೈಡ್ ಇನ್ನೊಂದು ಉಂಡಿ ಹಾಕಿ ಇವನ್ನೆಲ್ಲ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸಿ ತಗೊಳ್ಳೋಣ. ಎಲ್ಲ ಕಡೆಯಿಂದ ಇವು ಚಂದಾಗ ಬೆಂದು ನೋಡ್ರಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದ್ಮ್ಯಾಗ ಇವನ್ನ ತೆಗೆದು ಬಿಡ್ರಿ. ಈ ಥರ ಇವನ್ನ ನಾವು ಬಹಳ ಕಡಿಮೆ ಎಣ್ಣೆ ಒಳಗೆ ತಯಾರಿಸ್ಬಹುದು. ಈ ಟ್ರಿಕ್ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ನ್ಯಾಗ ತಿಳಿಸ್ರಿ. ಇವನ್ನ ನೀವು ಡೀಪ್ ಫ್ರೈ ಮಾಡಿದ್ರೆ ಭಾಳ ಎಣ್ಣೆ ಬೇಕಾಕತ್ತಿ ಮತ್ತು ನಾವು ಆ ಎಣ್ಣೆನ ಮತ್ತೆ ಯೂಸ್ ಮಾಡಿದ್ರೆ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ. ಈ ರೀತಿ ನೀವು ಕಡಿಮೆ ಎಣ್ಣೆ ಒಳಗೆ ಇವನ್ನ ತಯಾರಿಸ್ಬಹುದು. ಆರೋಗ್ಯಕರನೂ ಇರ್ತಾವೆ ಮತ್ತು ನೀವು ಗಿಲ್ಟ್ ಫ್ರೀ ಇವನ್ನ ಎಷ್ಟು ಬೇಕಷ್ಟು ತಿನ್ಬಹುದು. ನೋಡ್ರಿ ಇವು ನೋಡಕ್ಕೂ ಎಷ್ಟು ಚಂದ ಕಾಣ್ತಾವ್, ರುಚಿನೂ ಅದ್ಭುತ ಇರ್ತೈತಿ. ಖಂಡಿತ ಇವನ್ನ ನೀವು ಒಂದ್ಸತಿ ಈ ರೀತಿ ಮಾಡ್ಕೊಂಡು ತಿನ್ರಿ. ನಾನು ಇದಕ್ಕೂ ಮುಂಚೆನೂ ನಿಮ್ಮ ಜೊತೆ ಬಹಳಷ್ಟು ಇನೋವೇಟಿವ್ ಇನ್ಸ್ಟಂಟ್ ಸ್ನ್ಯಾಕ್ಸ್ ರೆಸಿಪೀಸ್ನ ಶೇರ್ ಮಾಡೀನಿ. ನೀವಿನ್ನೂ ಆ ವಿಡಿಯೋಸ್ನ ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡಿರಿ. ಇವತ್ತಿನ ಈ ಅವಲಕ್ಕಿ ಕ್ರಿಸ್ಪಿ ಬಾಲ್ಸ್ ರೆಸಿಪಿ ನಿಮ್ಮೆಲ್ಲರಿಗೂ ಹೆಂಗೆ ಅನ್ನಿಸ್ತು ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನಿಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಕ್ರಿಸ್ಪಿ ಕ್ರಂಚಿ ಇನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.